ಸ್ತ್ರೀ ಅಷ್ಟೇ, ಪುರುಷ ಅಷ್ಟೇ ಅಲ್ಲ ಅಂತ. ಯಾರೂ ಸ್ತ್ರೀಯರಲ್ಲ, ಪುರುಷರಲ್ಲ. ಎರಡನ್ನು ಮೇಳೈಸಿದ್ದೇ ಜೀವ. ಈಗ ಜೀವಕ್ಕೆ ನಾವಿವಾಗ ದೇಹವನ್ನು ಭಾವಿಸುವಾಗ ಹೇಳ್ತೇವೆ ಎರಡಕ್ಕೂ ಬೈಸೆಕ್ಷುವಲ್ ಕ್ವಾಲಿಟಿ ಇದ್ದೇ ಇದೆ. ಪ್ರತಿ ಒಂದು ಜೀವನಿಗೂ ಒಂದು ಹೆಣ್ಣು ಇದೆ, ಅವನೊಳಗೆ ಒಂದು ಗಂಡು ಇದೆ. ಈ ಎರಡರಲ್ಲಿ ಯಾವುದು ಪ್ರಧಾನವಾಗಿದೆ ಆ ಗುಣಾಂಶಗಳನ್ನು ನೋಡಿಕೊಂಡು, ದೈಹಿಕವಾಗಿ ಅಂತೂ ಕೆಲವು ಚಹರೆಗಳು ಕುರುಹುಗಳು ಇದೆ, ಅವೆಲ್ಲವೂ ಕೂಡ ನೋಡಿ. ಲಿಂಗ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಚಿಹ್ನೆ ಕುರುಹು ಅಂತಲೇ ಅರ್ಥ. ವಾಸ್ತವಿಕ ಗಂಡು ಮತ್ತು ಹೆಣ್ಣು ಎರಡೂ ನಮ್ಮಲ್ಲಿ ಇದೆ. ಎರಡೂ ಏಕಕಾಲಕ್ಕೆ ಒಂದೇ ಥರ ಬೆಳೆದವರಿದ್ದಾರಲ್ಲ, ಅವರು ಒಂದು ದಿನ ಶಿವಪಾರ್ವತಿಯ ಸಮಾಗಮವನ್ನು ತಮ್ಮ ಒಳಗೆ ನೋಡೋಕ್ಕೆ ಸಾಧ್ಯ ಇದೆ. ಈ ನೋಡುವ ಕ್ರಿಯೆಗೆ ಯೋಗ ಅಂತ ಹೆಸರು. ಆ ಎರಡು ಒಂದಾಗುವುದು, ನಮ್ಮೊಳಗಿನ ಗಂಡು ಮತ್ತು ಹೆಣ್ಣು ಒಂದಾಗುವುದು. ಹೀಗೆ ಒಂದಾದ ದಿನ ಅದಕ್ಕೆ ಆತ್ಮದ ಪರಿಪೂರ್ಣ ಸ್ಥಿತಿಯ ಒಂದು ಸ್ವರೂಪ ದರ್ಶನ ಅಂತ ಭಾವಿಸ್ಬೋದು. ಹಾಗಾಗಿ ಎರಡು ಅನ್ನುವುದು ನಮ್ಮ ಬಾಹ್ಯದಿಂದ ನೋಡುವ ಬಹಿರಂಗದ ಲೆಕ್ಕಾಚಾರ.